ರಾಜ್ಯ ಕೇಸರಿ ಪಡೆಗೆ ಬಿವೈ ವಿಜಯೇಂದ್ರ ಬೂಸ್ಟರ್ ಡೋಸ್. ಮುಂದಿನ ವಾರ ಬಿಜೆಪಿಗೆ ನೂತನ ಪದಾಧಿಕಾರಿಗಳ ನೇಮಕ ಆಗೋ ಸಾಧ್ಯತೆ ಇದೆ. ಈ ಮೂಲಕ ರಾಜ್ಯ ಕೇಸರಿ ಪಡೆಗೆ ಬಿವೈ ವಿಜಯೇಂದ್ರ ಬೂಸ್ಟರ್ ಡೋಸ್ ನೀಡಲಿದ್ದಾರೆ. ಮುಂದಿನ ವಾರವೇ ಬಿಜೆಪಿಗೆ ನೂತನ ಪದಾಧಿಕಾರಿಗಳ ನೇಮಕ. ಹೈಕಮಾಂಡ್ ಒಪ್ಪಿಗೆಯನ್ನ ಪಡೆದು ಬಂದಿದ್ದಾರೆ ನೂತನ ಅಧ್ಯಕ್ಷರಾದ ವಿಜಯೇಂದ್ರ ಅವರು. ಮೊದಲು ರಾಜ್ಯ ಮಟ್ಟದ ಪದಾಧಿಕಾರಿಗಳ ನೇಮಕಕ್ಕೆ ಪ್ಲಾನ್ ಮಾಡಲಾಗಿದೆ. ರಾಜ್ಯ ಮಟ್ಟದ ಬಳಿಕ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತೆ. ಮೊದಲು ರಾಜ್ಯ ಮಟ್ಟದ ಪದಾಧಿಕಾರಿಗಳ ನೇಮಕಕ್ಕೆ ಈಗಾಗಲೇ ಪ್ಲಾನ್ ಆಗಿದೆ. ಪ್ರಧಾನ ಕಾರ್ಯದರ್ಶಿ ಹಾಗೆ ಉಪಾಧ್ಯಕ್ಷರನ್ನ ನೇಮಿಸಲಿದ್ದಾರೆ ವಿಜಯೇಂದ್ರ. ಇದಕ್ಕೆ ಈಗಾಗಲೇ ಹೈಕಮಾಂಡ್ನಿಂದ ಒಪ್ಪಿಗೆಯನ್ನ ಸಹ ಪಡೆದುಕೊಂಡು ಬಂದಿದ್ದಾರೆ. ಕೆಲವು ಪ್ರಮುಖ ಮೋರ್ಚಾಗಳಿಗೆ ಅಧ್ಯಕ್ಷರ ನೇಮಕ ಆಗುವಂತಹ ಸಾಧ್ಯತೆ ಸಹ ಇದೆ. ಹೈಕಮಾಂಡ್ ಎಲ್ಲ ವಿಷಯಗಳನ್ನ ಚರ್ಚಿಸಿರುವಂತಹ ವಿಜಯೇಂದ್ರ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಬಳಿ ಗ್ರೀನ್ ಸಿಗ್ನಲ್ ಅನ್ನ ಪಡೆದುಕೊಂಡು ಬಂದಿದ್ದಾರೆ ರಾಜ್ಯ ಅಧ್ಯಕ್ಷರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹೀಗಾಗಿ ಮುಂದಿನ ವಾರ ಬಿಜೆಪಿಗೆ ನೂತನ ಪದಾಧಿಕಾರಿಗಳ ನೇಮಕ ಆಗೋದು ಬಹುತೇಕ ಪಕ್ಕಾ ಆಗಿದೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈಗಾಗಲೇ ಪದಾಧಿಕಾರಿಗಳ ಆಯ್ಕೆ ಬಗ್ಗೆ ಚರ್ಚೆಗಳನ್ನ ನಡೆಸಿ ಬಂದಿದ್ದಾರೆ. ಮೊದಲ ಹಂತದಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತೆ. ರಾಜ್ಯ ಮಟ್ಟದ ಬಳಿಕ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳನ್ನ ನೇಮಕ ಮಾಡಲಾಗುತ್ತೆ. ಪ್ರಧಾನ ಕಾರ್ಯದರ್ಶಿ ಹಾಗೆ ಉಪಾಧ್ಯಕ್ಷರನ್ನ ಸಹ ವಿಜಯೇಂದ್ರ ಅವರು ನೇಮಕ ಮಾಡಲಿದ್ದಾರೆ. ಇದರ ಬಗ್ಗೆ ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಆಗಿದೆ. ಮೋದಿ ಅವರನ್ನ ಹಾಗೆ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ಸಹ ನಡೆಸಿದ್ದಾರೆ. ಇಲ್ಲಿಂದ ಗ್ರೀನ್ ಸಿಗ್ನಲ್ ಸಿಕ್ಕ ಬಳಿಕ ಈಗ ಮುಂದಿನ ವಾರ ಬಿಜೆಪಿಗೆ ನೂತನ ಪದಾಧಿಕಾರಿಗಳನ್ನ ನೇಮಕ ಮಾಡುವುದಕ್ಕೆ ತೀರ್ಮಾನ ಮಾಡಲಾಗಿದೆ. ಕೆಲವು ಪ್ರಮುಖ ಮೋರ್ಚಾಗಳಿಗೆ ಅಧ್ಯಕ್ಷರನ್ನ ಸಹ ನೇಮಕ ಮಾಡುವಂತಹ ಸಾಧ್ಯತೆ ಇದೆ. ಯಾರಾಗ್ತಾರೆ ಪ್ರಧಾನ ಕಾರ್ಯದರ್ಶಿ ಅನ್ನುವಂತಹ ದೊಡ್ಡ ಪ್ರಶ್ನೆಗಳು ಸಹ ಇದೆ. ಯಾಕಂದ್ರೆ ಸಾಕಷ್ಟು ಜನರ ಹೆಸರು ಕೇಳಿ ಬರ್ತಾ ಇದೆ. ಪಿ ರಾಜೀವ್ ಅವರು, ರಾಜು ಗೌಡ ನಾಯಕ್, ರವಿಕುಮಾರ್ ಇವರೆಲ್ಲರೂ ಸಹ ಪ್ರಧಾನ ಕಾರ್ಯದರ್ಶಿ ರೇಸ್ನಲ್ಲಿದ್ದಾರೆ. ಹಾಗಾದ್ರೆ ಯಾರಾಗ್ತಾರೆ ಪ್ರಧಾನ ಕಾರ್ಯದರ್ಶಿ ಅನ್ನುವಂತಹ ಕುತೂಹಲ ಇದೆ. ಮೊದಲು ರಾಜ್ಯ ಮಟ್ಟದ ಪದಾಧಿಕಾರಿಗಳನ್ನ ನೇಮಕ ಮಾಡಿ ಆಮೇಲೆ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳನ್ನ ನೇಮಕ ಮಾಡುವಂತಹ ಸಾಧ್ಯತೆ ಇದೆ. ಪ್ರಧಾನ ಕಾರ್ಯದರ್ಶಿ ಹೆಸರಲ್ಲಿ ಈ ಮೂವರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ಪಿ ರಾಜೀವ್ ಅವರು ಮಾಜಿ ಶಾಸಕರು, ರಾಜು ಗೌಡ ನಾಯಕ್ ಮಾಜಿ ಶಾಸಕ, ಎಂಎಲ್ಸಿ ಆಗಿರುವಂತಹ ರವಿಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಕಾದ್ ನೋಡಬೇಕು ಮುಂದಿನ ವಾರ ಬಿಜೆಪಿಯ ನೂತನ ಪದಾಧಿಕಾರಿಗಳ ನೇಮಕ ಆಗಲಿದೆ. ಇನ್ನು ಧೀರಜ್ ಮುನಿರಾಜು ಗೌಡ, ಹರೀಶ್ ಪೂಂಜ್ ಮೋರ್ಚಾ ಅಧ್ಯಕ್ಷರಾಗಬಹುದು. ಯುವ ಮೋರ್ಚಾ ಅಧ್ಯಕ್ಷರ ಪಟ್ಟಿಯಲ್ಲಿ ಇವರಿದ್ದಾರೆ. ಇವರಲ್ಲಿ ಯಾರಾಗ್ತಾರೆ ಹಾಗಾದ್ರೆ ಯುವ ಮೋರ್ಚಾ ಅಧ್ಯಕ್ಷ? ಮುಂದಿನ ವಾರ ಗೊತ್ತಾಗತ್ತೆ. ಮೊದಲು ರಾಜ್ಯ ಮಟ್ಟದ ಪದಾಧಿಕಾರಿಗಳನ್ನ ನೇಮಕ ಮಾಡ್ತಾರೆ. ಕೆಲವು ಪ್ರಮುಖ ಮೋರ್ಚಾಗಳಿಗೂ ಸಹ ಅಧ್ಯಕ್ಷರನ್ನ ನೇಮಕ ಮಾಡುವಂತಹ ಸಾಧ್ಯತೆ ಇದೆ. ರೈತ ಮೋರ್ಚಾದ ಅಧ್ಯಕ್ಷರು ಯಾರಾಗ್ತಾರೆ? ಎಸ್ ಪಾಟೀಲ್ ನಡಹಳ್ಳಿ ಮಾಜಿ ಶಾಸಕರು ಆಗೋ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.